ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಮೈಸೂರಿನ ಶ್ರೀನಿವಾಸನ್. ವೀಕ್ಷಕರೇ, ಇವತ್ತಿನ ದಿನ ನಾನು ನಿಮಗೆ ಹೇಳ್ತಾ ಇರತಕ್ಕಂಥ ಮಾಹಿತಿ ಬಹಳ ಅದ್ಭುತವಾದಂಥದ್ದು. ಏನಪ್ಪ ಅಂದರೆ, ಕೆಲವು ಜನಗಳು ಬಹಳ ಕಷ್ಟಪಟ್ಟು ಒಂದು ಹ್ಯೂಜ್ ಅಮೌಂಟನ್ನು ಇಟ್ಕೊಂಡಿರ್ತಾರೆ. ಸೊ ದುಡ್ಡಿದೆ, ಆದರೆ ಅವ್ರ ಕೈಲಿ ಆಸ್ತಿ ಖರೀದಿ ಮಾಡೋಕ್ಕಾಗ್ತಾಯಿಲ್ಲ. ದುಡ್ಡಿದೆ, ಸಾಕಷ್ಟು ದುಡ್ಡಿದೆ, ಆದರೆ ಅದನ್ನು ಸಮರ್ಪಕವಾಗಿ ಅವರು ಇಷ್ಟಪಟ್ಟಂತಹ ಭೂಮಿ, ಜಮೀನು, ಜಾಗ ಖರೀದಿ ಮಾಡೋಕ್ಕಾಗ್ತಾಯಿಲ್ಲ. ಜೊತೆಗೆ ಹಣ ಇದ್ದರೂ ಕೂಡ ಅವರು ಇಷ್ಟಪಟ್ಟಿದ್ದನ್ನು ಅವರು ಪಡ್ಕೊಳ್ಳೋಕ್ಕಾಗ್ತಾಯಿಲ್ಲ. ಸೊ ನೋಡಿ, ಕೆಲವು ಜನಗಳಲ್ಲಿ ಜ್ಞಾನ, ವ್ಯವಸ್ಥೆ, ದುಡ್ಡು, ದನ ಕನಕ ಎಲ್ಲ ಇರುತ್ತೆ, ಆದರೆ ಅವರು ಇಷ್ಟಪಟ್ಟಿದ್ದು ಯಾವುದೂ ಅವರು ಪಡ್ಕೊಂಡಿರೋದಿಲ್ಲ. ಎಲ್ಲದರಲ್ಲೂ ಸ್ಯಾಕ್ರಿಫೈಸ್ ಮಾಡಿಕೊಂಡೇ ಬದುಕ್ತಾ ಇರ್ತಾರೆ. ಇವತ್ತು ಒಬ್ಬ ಮನುಷ್ಯನಿಗೆ ಈ 2026 ಆಗಿರ್ಬೋದು, ಅಥವಾ ಈ ಒಂದು ಮಾರ್ಚ್ ತಿಂಗಳಾಗಿರ್ಬೋದು, ಈ ತಿಂಗಳಲ್ಲಿ ಏನೋ ಒಂದು ಅಜೆಂಡಾನ, ಒಂದು ಆಸ್ತಿ ಮಾಡಬೇಕು, ಅಥವಾ ಒಂದು ಪ್ರಾಪರ್ಟಿ ತಗೋಬೇಕು, ಒಂದು ಜಮೀನು ತಗೋಬೇಕು ಅಂತ ಪ್ರಯತ್ನ ಪಡ್ತಾ ಇರ್ತಾನೆ. ಸೊ ಏನಾಗ್ತಾ ಇರುತ್ತೆ, ನೀವು ಇಷ್ಟಪಟ್ಟಿದ್ದನ್ನು ಪಡ್ಕೊಳ್ಳೋದಕ್ಕೆ ಆಗ್ತಾ ಇರಲ್ಲ. ಯಾಕಂದರೆ ಒಂದಲ್ಲ ಒಂದು ರೀತಿಯಲ್ಲಿ ನೀವು ಪಡ್ಕೊಂಡಿರ್ತಕ್ಕಂತಹ ಜಾಗ ತಗೊಳ್ಳೋಕೆ ಹೋದರೆ ಅಲ್ಲಿ ನೀವು ಎಕ್ಸ್ಪೆಕ್ಟೇಷನ್ ಮಾಡಿದ್ಕಿಂತ ಹೆಚ್ಚಿಗೆ ಆಗ್ಬೋದು. ಜೊತೆಗೆ ನಿಮಗೆ ಅಲ್ಲಿ ಅನ್ಯಾಯ ಆಗ್ತಾ ಇರ್ಬೋದು, ಅಥವಾ ಅದು ನಿಮಗೆ ಕೊಡಬಾರ್ದು, ಅಥವಾ ನೀವು ಅದು ತಗೋಬಾರ್ದು, ಅದರಿಂದ ನೀವು ಅಭಿವೃದ್ಧಿ ಆಗಬಾರ್ದು ಅನ್ನುವಂಥ ರೀತಿಯಲ್ಲಿ ಶತ್ರುಗಳ ಕೆಲವು ತಂತ್ರಗಳು ನಡೀಬೋದು. ನೀವೆಲ್ಲಿ ಆಸ್ತಿಯನ್ನು ಖರೀದಿ ಮಾಡಿ ಉದ್ಧಾರ ಆಗಿಬಿಡ್ತೀರಾ ಅನ್ನುವಂಥ ರೀತಿಯಲ್ಲಿ ನಿಮ್ಮನ್ನು ಕಡೆಗಣಿಸ್ಬೇಕು, ನಿಮಗೆ ಗೌರವಿಸಬಾರ್ದು, ನಿಮ್ಮನ್ನು ತುಳಿಬೇಕು ಅನ್ನುವಂಥ ನಿಟ್ಟಲ್ಲೇ ಮಾಡ್ತಕ್ಕಂಥ ಕೆಲವು ಪ್ರಯೋಗಗಳಾಗಿರ್ಬೋದು. ಆ ಪ್ರಯೋಗಕ್ಕೆ ಒಳಗಾಗಿರೋದ್ರಿಂದ ನೀವು ಏನು ಮಾಡಿದ್ರೂ ಕೂಡ ಅಭಿವೃದ್ಧಿಯನ್ನು ಕಾಣೋಕ್ಕಾಗ್ದೇ ಇರ್ಬೋದು. ಕೆಲವು ಜನ ಹೇಳ್ತಾರೆ, ಗುರುಗಳೇ ನಾನು ತುಂಬ ಪ್ರಯತ್ನ ಪಡ್ತಾ ಇದ್ದೀನಿ, ನಮ್ಮ ಜಮೀನು ಪಕ್ಕದಲ್ಲೇ ಒಂದು ಜಮೀನು ಬಂದಿದೆ, ಯಾವುದೇ ಕಾರಣಕ್ಕೂ ನಮಗೆ ಕೊಡ್ತಾನೇ ಇಲ್ಲ ಅವರು, ನಾವು ಎಷ್ಟೋ ರೀತಿಯಲ್ಲಿ ಒಳ್ಳೆ ಬೆಲೆ ಕೊಡ್ತಾ ಇದ್ದೀನಿ, ನಮ್ಗೆ ತಗೊಳಕ್ಕಾಗ್ತಾ ಇಲ್ಲ ಗುರುಗಳೇ ಅನ್ನುವಂತಹ ಜನಗಳು. ಮತ್ತು ಕೆಲವು ಜನಗಳು, ನಮಗೆ ರಿಟೈರ್ಮೆಂಟ್ ಆಗಿದೆ, ಒಂದಷ್ಟು ಅಮೌಂಟ್ ಬಂದಿದೆ, ಅದರಲ್ಲೂ ಒಂದು ಸಣ್ಣ ಮನೆ ಮಾಡ್ಕೋಬೇಕು ಅಂತ ಇದ್ದೀವಿ. ಮನೆ ಅಂತಕ್ಕಂಥದ್ದು ಎಲ್ರಿಗೂ ಒಂದು ಕನಸಾಗಿರ್ತದೆ ಇವತ್ತಿನ ದಿನ. ಅದು ನಮ್ಮದೇ ಸ್ವಂತ ಮನೆ ಅಂತ ಬಂದಾಗಂತೂ ಅದು ಒಂಥರ ಮಹಲ್ ಇದ್ದ ಹಾಗೆ, ಅಥವಾ ಅದು ಒಂಥರ ಅರಮನೆ ಇದ್ದ ಹಾಗೆ, ನಮ್ಮ ಮನೆಗೆ ನಾವೇ ರಾಜರು ಅನ್ನುವಂಥ ಒಂದು ಫೀಲ್ ಇರುತ್ತೆ. ಸೊ ಹೀಗೆ ಅದನ್ನು ನಾವು ಮಾಡ್ಕೋಬೇಕು ಅನ್ನುವಂಥ ನಿಟ್ಟಲ್ಲಿ ಎಷ್ಟೋ ವರ್ಷಗಳ ಒಂದು ಶ್ರಮದ ಫಲ ಆಗಿರ್ತದೆ ಅದು. ವೀಕ್ಷಕರೇ, ನಾವು ಇಷ್ಟೇ ಪ್ರಯತ್ನ ಪಟ್ಟರು ನಾವು ಅಂದ್ಕೊಂಡಂಗೆ ನಮ್ಗೆ ಯಾವುದೂ ಸರಿಯಾದ ರೀತಿಯಲ್ಲಿ ಸಿಗ್ತಾ ಇಲ್ಲ. ನಾವು ಈ ಥರ ಯಾರೋ ಒಬ್ಬರನ್ನ ಗ್ಲೈಡ್ ಅಂತ ನಂಬಿದ್ರು ಕೂಡ ಅವರು ನಮಗೆ ಮೋಸ ಮಾಡ್ತಾ ಇದ್ದಾರೆ. ಆಸ್ತಿ ಕೊಡಿಸ್ತೀನಿ ಅಂತ ಆಲ್ರೆಡಿ ಒಂದಷ್ಟು ದುಡ್ಡು ತೊಗೊಂಡಿದ್ದಾರೆ, ಆ ದುಡ್ಡು ನಮಗೆ ಬರ್ತಾ ಇಲ್ಲ, ನಮ್ಮ ಆಸ್ತಿನೂ ನಮಗೆ ಸಿಗ್ತಾ ಇಲ್ಲ. ನಾವು ಏನೇ ಪ್ರಯತ್ನ ಪಟ್ಟರೂ ನಾವು ಪ್ರಾಪರ್ಟಿ ತೊಗೊಳಕ್ಕಾಗ್ತಾ ಇಲ್ಲ. ತುಂಬ ಸಂಕಷ್ಟ ಆಗ್ತಾ ಇದೆ ಗುರುಗಳೇ. ದುಡ್ಡು ಸುಮ್ಮನೆ ವ್ಯರ್ಥ ಪೋಲಾಗ್ತಾ ಇದೆ. ಏನು ಮಾಡ್ಬೋದು ಒಂದು ಗೊತ್ತಾಗ್ತಾ ಇಲ್ಲ ನಮಗೆ. ಯಾಕಂದರೆ ಇವತ್ತಿನ ದಿನ ಹೆಣ್ಣು ಹೊಣ್ಣು ಮಣ್ಣು ಅಂತಕ್ಕಂಥದ್ದು ಹೊಲಿಯುವುದು ಬಹಳ ಒಂದು ಋಣದಿಂದನೇ ಈ ಒಂದು ಜಾಗ, ಜಮೀನು, ಆಸ್ತಿಯನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗ್ತದೆ. ನಮಗೆ ಏನು ಆ ಥರದ ಆ ಮಣ್ಣು, ಭೂಮಿ ಋಣ ಇದೆಯಾ ಗುರುಗಳೇ? ಇಲ್ವಾ? ನಾವು ಜನ್ಮದಲ್ಲಿ ತೊಗೊಳಕ್ಕಾಗಲ್ವಾ? ನಾವು ಮಾಡೋಕ್ಕಾಗಲ್ವಾ? ಆಸೆ ಇದೆ, ಹಣ ಇದೆ, ಆದರೆ ಸಮರ್ಪಕವಾಗಿ ನಮ್ಮ ಕೈಗೆ ಒದಗ್ತಾ ಇಲ್ಲ ಗುರುಗಳೇ. ಏನು ಹಿಂಗಾದರೆ ಈ ಥರ ಎಷ್ಟೋ ಜನರು, ಭಕ್ತರು ಇವತ್ತೊಂದು ದಿನ ಈ ರಿಲೇಟೆಡಾಗಿ ಸಂಬಂಧಪಟ್ಟಂಗೆ ಗುರುಗಳೇ ಮಾತಾಡಬೇಕು ನೀವು ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ವಿಡಿಯೋವನ್ನು ನಾನು ಮಾಡ್ತಾಯಿದ್ದೀನಿ ವೀಕ್ಷಕರೇ. ಬಹಳ ಅದ್ಭುತವಾದ ಮಾಹಿತಿ ವೀಕ್ಷಕರೇ. ಇದು ಇವತ್ತಿನ ಜೀವನಕ್ಕೆ, ಇವತ್ತಿನ ವ್ಯಕ್ತಿಗಳಿಗೆ ಬೇಕಾಗಿರ್ತಕ್ಕಂತಹ ಮಾಹಿತಿ ಇದು. ಸೊ ನೋಡಿ, ಎಷ್ಟು ಈ ವಿಧದಲ್ಲಿ ತೊಂದರೆಗಳಾಗ್ತಾ ಇರ್ತದೆ. ಒಂದು ಪ್ರಾಪರ್ಟಿ ಖರೀದಿಯಲ್ಲಿ ನಾನಾ ರೀತಿಯಾದಂತಹ ಒಂದಷ್ಟು ತೊಂದರೆಗಳಾಗ್ತಾ ಇರ್ತದೆ. ಸೊ ಇವತ್ತು ಭೂಮಿ ಲಾಭ ನಮಗಿಲ್ವಾ? ಈಗ ಕೆಲವು ಜನಗಳಿಗೆ ಇನ್ನೊಂದೇನಾಗ್ತದೆ, ಈ ಒಂದು ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಪಾಪ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇರ್ತಾರೆ. ಎಷ್ಟು ಮಟ್ಟಿಗೆ ವ್ಯವಹಾರ ಮಾಡಿರ್ತಾರೆ ಅಂದರೆ, ಇನ್ನೇನು ಆಗಬೇಕು ಆಗ್ಬಿಡುತ್ತೆ ಅಂದ್ಕೊಂಡು ಕೈಗೆ ಬಂದಿದ್ದು ಬಾಯಿಗೆ ಬರೋದಿಲ್ಲ. ವ್ಯವಹಾರಗಳು ಓಡಾಟ ಮಾಡಿರ್ತಾರೆ, 108 ವಿಚಾರ ಮಾಡಿರ್ತಾರೆ. ಇವ್ರು ಮಾಡ್ಕೋಬೇಕು ಅಂದಿರ್ತಾರೆ, ಅದು ಬೇರೆ ಇನ್ಯಾರಿಗೂ ಆಗ್ಬಿಡುತ್ತೆ. ಇವ್ರು ಮಾಡಿ ವ್ಯವಹಾರದಲ್ಲಿ ಲಾಭ ಮಾಡಬೇಕು ಅಂದ್ಕೊಳ್ತಾರೆ,
ಆ ವ್ಯವಹಾರ ಬೇರೆ ಇನ್ನೊಬ್ಬರು ಯಾರೋ ಮಾಡಿರ್ತಾರೆ. ಹೀಗೆ ಏನಾಗ್ತಾ ಇರುತ್ತೆ, ಕೈಗೆ ಬಂದಿದ್ದು ಬಾಯಿಗೆ ಬರ್ತಾ ಇರಲ್ಲ. ದುಡ್ಡು ಕನಕಗಳಿಗೆ ಲಾಭ ಅಂತಕ್ಕಂಥದ್ದೇ ಇರೋದಿಲ್ಲ. ಜೊತೆಗೆ ಇವರು ಹಣಕಾಸುಗಳು ಇದ್ದರೂ ಕೂಡ ಒಂದು ಒಳ್ಳೆ ಪ್ರಾಪರ್ಟಿ ತೊಗೊಳಕ್ಕಾಗ್ತಾರಲ್ಲ. ಇದು ಒಂದು ವರ್ಗ. ಆದರೆ ಇನ್ನು ಕೆಲವು ವರ್ಗಗಳು ಏನು ಮಾಡಿರ್ತದೆ, ಪ್ರಾಪರ್ಟಿ ಖರೀದಿ ಮಾಡಬೇಕು ಅಂತ ಸೂಲನೋ ಮಾಡಿ EMI ಕಟ್ಟೋ ಥರನಾದರೂ ಆಗಲಿ ಪರವಾಗಿಲ್ಲ ಅಂತ ತೊಗೊಳ್ತಾರೆ. ಸೊ ತೊಗೊಂಡು ಸ್ವಂತ ಮನೆ ತೊಗೊಂಡು ಅವರೇ ಬಾಡಿಗೆ ಕಟ್ಟೋ ಥರ ಆಗ್ಬಿಟ್ಟಿರುತ್ತೆ ಪರಿಸ್ಥಿತಿ ಅವ್ರದ್ದು. ಸೊ ಮನೆ ತಗೊಂಡಿದ್ದು ನೆಮ್ಮದಿನೇ ನಾಶ ಆಗಿಬಿಟ್ಟಿರುತ್ತೆ ಗುರುಗಳೇ ಅನ್ನುವಂತಹ ಒಂದು ವರ್ಗ. ನೋಡಿ, ಹೀಗೆ ಯಾವುದೇ ಮಾಡಿದ್ರೂ ಯಾವ ಮೂಲಗಳಿಂದನೂ ಒಂದು ಅನುಕೂಲ ಆಗ್ತಾ ಇಲ್ಲ. ನಾವು ಒಂದು ಆಸ್ತಿ ಖರೀದಿ ವಿಚಾರದಲ್ಲಿ ಗೊಂದಲಗಳೇ ಹೆಚ್ಚಾಗ್ತಾ ಇದೆ. ನಾವು ಯಾರನ್ನ ನಂಬಿ ವ್ಯವಹಾರ ಮಾಡೋಕ್ಕೆ ಹೋಗ್ತೀವಿ, ಅವರೇ ನಮ್ಮನ್ನು ಮೋಸ ಮಾಡ್ತಾ ಇದ್ದಾರೆ. ವ್ಯವಹಾರ ಸರಿಯಾಗಿ ಆಗ್ತಾ ಇಲ್ಲ. ಜಮೀನು ತಗೊಂಡು ನಾವು ಅದನ್ನು ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿದ್ದೆ, ಅಲ್ಲಿಂದ ಆಚೆಗೆ ನಾವು ಖರೀದಿಗೆ ಕರೀತಾನೇ ಇದ್ದೀವಿ, ಅವರು ನಮಗೆ ಬಂದು ಮಾಡಿಕೊಡ್ತಾ ಇಲ್ಲ. ಮಧ್ಯದಲ್ಲಿ ಅತಂತ್ರ ಪರಿಸ್ಥಿತಿ, ಬಿಸಿ ತುಪ್ಪ ನುಂಗಂಗೂ ಇಲ್ಲ ಉಗಿಯಂಗೂ ಇಲ್ಲ, ಆ ಥರದ ಪರಿಸ್ಥಿತಿ ಆಗಿಬಿಟ್ಟಿದೆ ಗುರುಗಳೇ. ನಮಗೆ ಲಕ್ಷಾಂತರ ರೂಪಾಯಿ ಬೇರೆ ಕೊಟ್ಬಿಟ್ಟಿದ್ದೀವಿ ಆಲ್ರೆಡಿ. ಕೊಟ್ಟಿರ್ತಕ್ಕಂಥ ಹಣ ವಾಪಸ್ಸು ಬರ್ತಾ ಇಲ್ಲ, ಮತ್ತು ಜಮೀನು ನಮ್ಮ ಹೆಸ್ರಿಗೆ ಆಗ್ತಾ ಇಲ್ಲ. ಈ ಕಡೆ ಆಸ್ತಿ ಖರೀದಿ ಮಾಡಬೇಕು ಅನ್ನುವಂಥ ಆಸೆಯಲ್ಲಿ ಇವತ್ತು ಸ್ವತಃ ನಾವು ತುಂಬ ನಷ್ಟಕ್ಕೆ ಗುರಿ ಆಗಿಬಿಟ್ಟಿದ್ದೀವಿ ಗುರುಗಳೇ ಅನ್ನುವಂತಹ ವರ್ಗ. ನೋಡಿ, ಈ ಎಲ್ಲ ಥರಗಳನ್ನು ಸಮಸ್ಯೆಗಳನ್ನು ನೋಡ್ತಾ ಇದ್ದರೆ ಬಹಳ ಬೇಸರ ಅನ್ನಿಸ್ತದೆ ವೀಕ್ಷಕರೇ. ಇವತ್ತು ತುಂಬ ಜನಗಳಲ್ಲಿ ಏನಾಗ್ತದೆ, ಈ ಪ್ರಾಪರ್ಟಿ ವಿಷಯದಲ್ಲಿ ದುಡ್ಡುಗಳನ್ನು ಕೊಟ್ಟು ಸಿಗಾಕೊಂಡು ಅದನ್ನು ಅನುಭವಿಸೋಕ್ಕೂ ಆಗದೆ ಪಡ್ಕೊಳ್ಳೋಕ್ಕೂ ಆಗದೆ ಸುಮ್ಮನೆ ಕಾಲಹರಣ ಆಗ್ತಾ ಇದೆ ಹೊರತು ಏನೂ ಕೂಡ ಉಪಯೋಗ ಆಗದೆ ಇರತಕ್ಕಂಥದ್ದು. ಇಂತಹ ಜನಗಳಿಗೆ ಬಹಳ ಸುಲಭವಾದಂಥ ಒಂದು ತಂತ್ರವನ್ನು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ವೀಕ್ಷಕರೇ. ಬಹಳ ಅದ್ಭುತವಾದಂತಹ ತಂತ್ರ. ಈ ಪರಿಹಾರ ತಂತ್ರ ಹೇಗಿದೆ ಅಂದರೆ ಮಂತ್ರ ಸ್ವರೂಪದಲ್ಲಿ ಇರ್ತಕ್ಕಂಥದ್ದು. ಇದನ್ನು ಯಾವ ರೀತಿಯಲ್ಲಿ ಮಾಡಬೇಕು ಅಂತಂದರೆ, ಈ ಮಂತ್ರವನ್ನು ಪ್ರತಿದಿನ 11 ಬಾರಿ 18 ದಿನಗಳವರೆಗೆ ನೀವು ಇದನ್ನು ಮಾಡಿದ್ದಾದರೆ ಖಂಡಿತವಾಗಿಯೂ ನಿಮಗೆ ಭೂಲಾಭ ಆಗ್ತದೆ. ಭೂಮಿ ಮೇಲಿರ್ತಕ್ಕಂತಹ ನಿಮ್ಮ ವ್ಯಾಜ್ಯಗಳು ದೂರ ಆಗುತ್ತೆ. ನೀವು ಇಚ್ಛೆಪಟ್ಟಂತಹ ಭೂಮಿ, ಆಸ್ತಿ, ಮನೆ ನಿಮ್ಮದಾಗ್ತದೆ. ಅಂತಹ ಒಂದು ಅದ್ಭುತವಾದಂತಹ ಪ್ರಯೋಗ ಇದಾಗಿರ್ತದೆ. ಯಾವುದು ಗುರುಗಳೇ ಅಂತಹ ಈ ಒಂದು ಮಂತ್ರ ಸ್ವರೂಪ? ದಯಮಾಡಿ ಹೇಳಿ. ಖಂಡಿತ ನೀವು ಇದನ್ನು ನಂಬಿಕೆ ಇಟ್ಟು ಮಾಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮಾಡೋದ್ರಿಂದ ಖಂಡಿತವಾಗಿಯೂ ನೀವು ನಿಮ್ಮ ಮನೆ, ಆಸ್ತಿ ಅಥವಾ ಒಂದು ಪ್ರಾಪರ್ಟಿನ ನಿಮ್ಮದಾಗಿಸ್ಕೋಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮಂತ್ರ ಸ್ವರೂಪ ಹೀಗಿರ್ತದೆ ವೀಕ್ಷಕರೇ, ಸೂಕ್ಷ್ಮವಾಗಿ ನೋಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮಂತ್ರ ಸ್ವರೂಪ ಇಷ್ಟೇ: ಓಂ ನಮಃ ಶಿವಾಯ ರುದ್ರಾಯ ಭೂಲಾಭಂ ದೇಹಿಮೆ ನಮಃ. ಬಹಳ ಸುಲಭವಾದಂತಹ ಶಿವನನ್ನು ಕುರಿತು ಪೂಜಿಸುವಂತಹ ಅದ್ಭುತವಾದಂಥ ಮಂತ್ರ. ಈ ಒಂದು ಮಂತ್ರದಿಂದ ಖಂಡಿತವಾಗಿ ನಿಮಗೆ ಭೂಲಾಭ ಆಗ್ತದೆ. ನಿಮಗೋಸ್ಕರ ಮತ್ತೊಂದು ಸಲ ಹೇಳ್ತಾ ಇದ್ದೀನಿ ವೀಕ್ಷಕರೇ, ಸರಿಯಾದ ರೀತಿಯಲ್ಲಿ ನೋಟ್ ಮಾಡ್ಕೊಳ್ಳಿ. ಓಂ ನಮಃ ಶಿವಾಯ ರುದ್ರಾಯ ಭೂಲಾಭಂ ದೇಹಿಮೆ ನಮಃ. ಇಷ್ಟೇ. ಈ ಒಂದು ಮಂತ್ರವನ್ನು ಸರಿಯಾದ ರೀತಿಯಲ್ಲಿ ಶ್ರದ್ಧಾ ಭಕ್ತಿಪೂರ್ವಕವಾಗಿ ಶುಚಿಭೂತರಾಗಿ ನಿಮ್ಮ ಮನೆ ದೇವರ ಮುಂದೆ ಕುತ್ಕೊಂಡಾಗ್ಬೋದು, ಅಥವಾ ಯಾವುದೋ ಲಿಂಗ ಸ್ವರೂಪದ ಮೇಲೆ ಕುತ್ಕೊಂಡಾಗಿರ್ಬೋದು, ಎಲ್ಲಾದರೂ ಓಕೆ, ಯಾವುದಾದ್ರೂ ಒಂದು ಶುಚಿಯಾದ ಸ್ಥಳದಲ್ಲಿ ಕುತ್ಕೊಂಡು ದಿನಕ್ಕೆ 11 ಬಾರಿ 18 ದಿನದ ಈ ಒಂದು ಜಪವನ್ನು ಮಾಡಿ ಸಾಕು. ಖಂಡಿತವಾಗಿ ನಿಮಗೆ ಒಳ್ಳೆಯದಾಗ್ತದೆ ವೀಕ್ಷಕರೇ. ನಿಮಗೋಸ್ಕರ ಮತ್ತೊಂದು ಬಾರಿ ಮಂತ್ರ ಸ್ವರೂಪ ಹೇಳ್ತಾ ಇದ್ದೀನಿ, ನೋಟ್ ಮಾಡ್ಕೊಳ್ಳಿ. ಓಂ ನಮಃ ಶಿವಾಯ ರುದ್ರಾಯ ಭೂಲಾಭಂ ದೇಹಿಮೆ ನಮಃ. ಇಷ್ಟೇ. ಹೀಗೆ ಮಾಡಿ ವೀಕ್ಷಕರೇ, ಖಂಡಿತವಾಗಿಯೂ ಆಸ್ತಿ ಮನೆಯನ್ನು ಹೊಂದುತ್ತೀರಾ. ನಿಮ್ಮ ಕನಸಿನ ಮನೆ ನಿಮ್ಮದಾಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಮಾಹಿತಿ ತಮಗೆಲ್ಲ ಇಷ್ಟವಾಗಿದ್ದರೆ ಲೈಕ್ ಮಾಡಿ. ಹಾಗೆ ನಿಮಗೆ ಬೇರೆ ಯಾವುದಾದ್ರೂ ಮಾಹಿತಿಗಳ ಬಗ್ಗೆ ವಿಡಿಯೋ ಬೇಕಾದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಜೊತೆಗೆ ಯಾರೆಲ್ಲ ಈ ಒಂದು ಪ್ರಾಪರ್ಟಿ ರಿಲೇಟೆಡ್ ಪ್ರಾಬ್ಲಮ್ಮನ್ನು ಅನುಭವಿಸ್ತಾ ಇದ್ದಾರೆ, ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ, ಅವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಭಗವಂತ ನಿಮಗೆ ಒಳ್ಳೇದು ಮಾಡಲಿ ಅಂತ ಆಶಿಸ್ತಾ, ಹಾಗೆ ನೀವು ನಮ್ಮನ್ನು ನೇರವಾಗಿ ಭೇಟಿಯಾಗಬೇಕು, ನಮ್ಮೊಟ್ಟಿಗೆ ನಿಮ್ಮ ಒಂದು ಮುಕ್ತವಾದಂತಹ ಸಮಾಲೋಚನೆಯನ್ನು ಮಾಡಬೇಕು ಅನ್ನೋದಾದರೆ ವಿಡಿಯೋದಲ್ಲಿ ಇರ್ತಕ್ಕಂತಹ ಸಂಖ್ಯೆಗೆ ಕರೆ ಮಾಡಿಕೊಂಡು, ನಾವಿರುವಂತಹ ವಿಳಾಸ ಮೈಸೂರಿನ ವಿಜಯನಗರ 2ನೇ ಹಂತ KD ಸರ್ಕಲಲ್ಲಿ ನಮ್ಮ ಕಚೇರಿ ಇರ್ತಕ್ಕಂಥದ್ದು. ನೇರವಾಗಿಯೂ ಸಹ ಬಂದು ಭೇಟಿಯಾಗಿ ಅಂತ ಹೇಳ್ತಾ, ಎಲ್ರಿಗೂ ಶುಭವಾಗಲಿ. ನಮಸ್ಕಾರ.